पर्यन्तं किं परेतेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। लक्ष्मीपदे पदाम्भोजे युगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ತತ್ವಂ ದ್ವಿವಿಧಂ ಸ್ವತಂತ್ರಂ ಅಸ್ವತಂತ್ರಂ ಅಂತ ನೋಡಿದ್ದೀವಿ. ಪರಮಾತ್ಮ ಸ್ವತಂತ್ರ ತತ್ವ, ರಮಾದಿಗಳು ಅಸ್ವತಂತ್ರ ತತ್ವ ಹಾಗೆ ಅಂತ. ಸ್ವತಂತ್ರ ಅಂದ್ರೆ ಏನು ಹಾಗೆ ಅಂದ್ರೆ ಸ್ವರೂಪ ಪ್ರಮಿತಿ ಪ್ರವೃತ್ತಿ, ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾ ತ್ರೈವಿಧ್ಯೆ ಪರ ಅನಪೇಕ್ಷಂ ಸ್ವತಂತ್ರಂ ಹಾಗೆ ಅಂತ. ಇದು ನಿನ್ನೆ ನೋಡಿದ್ದೀವಿ. ಸ್ವರೂಪ ಹಾಗೆ ಅಂದ್ರೆ ಸತ್ತಾ ಅಂತ ಅರ್ಥ, ತಾನು ಇರುವಿಕೆ, ಎಕ್ಸಿಸ್ಟೆನ್ಸ್. ತಾನಿದ್ರೆ ತಾನೇ ಏನಾದ್ರು ಮಾಡಬಹುದು. ಜ್ಞಾನ ಪಡಿಬೇಕು, ಏನಾದ್ರು ಕ್ರಿಯೆ ಮಾಡಬೇಕು ಅಂದ್ರೆ ಫಸ್ಟ್ ತಾನು ಇರಬೇಕು, ತಾನಿದ್ರನೇ ಮಾಡಬಹುದು. ಅದರಿಂದ ಸ್ವರೂಪ ಅಂತ ಕರೀತಾರೆ. ಪ್ರಮಿತಿ ಹಾಗೆಂದ್ರೆ ಜ್ಞಾನ, ಯಾವ್ದಾದ್ರು ಒಂದು ವಿಷಯಗಳಿಂದ ಜ್ಞಾನ ಬರುತ್ತದೆ ಅಥವಾ ಮನಸ್ಸಿನಿಂದ ಜ್ಞಾನ ಬರುತ್ತದೆ ಅದು. ಅಥವಾ ತಾನು ಮತ್ತೊಬ್ಬರಿಗೆ ಜ್ಞಾನ ವಿಷಯಕನಾಗೋದು, ಅದು ಕೂಡ ಆಗ್ಲಿಕ್ಕೆ ಸಾಧ್ಯ. ತನಗೆ ಜ್ಞಾನ ಬರೋದು ಜ್ಞಾನಗಮ್ಯ, ಕರೆಕ್ಟ್. ಮತ್ತು ಪ್ರವೃತ್ತಿ, ಏನಾದ್ರು ಚಟುವಟಿಕೆಗಳನ್ನ ಮಾಡೋದು. ಇದು ಮೂರಲ್ಲೂ ಕೂಡ ಸತ್ತಾ ಇದೆ. ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ ಅಂತ. ಈ ಮೂರಲ್ಲೂ ಕೂಡ ಪರ ಅನಪೇಕ್ಷಂ, ಇನ್ನೊಬ್ಬರನ್ನ ಅಪೇಕ್ಷೆ ಮಾಡದೇ ಇರೋದು, ಅದು ಸ್ವತಂತ್ರ ಎಂಬ ಅದಕ್ಕೆ ಲಕ್ಷಣ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇಂಡಿಪೆಂಡೆನ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಅಂದ್ರೆ ಏನು ಹಾಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಅದು. ಅಂದ್ರೆ ಅಲ್ಲಿ ಈ ರೀತಿಯಾದ ಸ್ವತಂತ್ರ ಅಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಸ್ವತಂತ್ರ ಇಲ್ಲ ಅಂತ. ಆಳುವಿಕೆ, ಅಡ್ಮಿನಿಸ್ಟ್ರೇಷನ್. ನಾವು ನಮ್ಮನ್ನ ಆಳ್ಬೇಕಷ್ಟೇ, ಪರರು ನಮ್ಮನ್ನ ಆಳಬಾರ್ದು. ಪರರು ನಮ್ಮನ್ನ ಆಳಿದ್ರೆ ವಿ ಬಿಕಮ್ ಸ್ಲೇವ್ಸ್. ನಾವು ನಮ್ಮನ್ನ ಆಳ್ಬೇಕು ಎಂಬ ಒಟ್ಟು ಇಷ್ಟು ವಿಚಾರ ಇದೆ ಅದರಲ್ಲಿ. ಆದ್ರೆ ಇಲ್ಲಿ ಆ ಸ್ವತಂತ್ರ ಅರ್ಥ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಇನ್ನರ್ ಮೀನಿಂಗ್ ಇದೆ, ಡೀಪ್ ಮೀನಿಂಗ್ ಇದೆ ಇಲ್ಲಿ. ಸ್ವರೂಪ ಪ್ರಮಿತಿ ಪ್ರವೃತ್ತಿ ಹಾಗೆ. ಇನ್ನು ನಿಸ್ವರೂಪೇ ಶಶವಿಷಾನಾದೌ ಅಸದಿತಿ ಪ್ರಯೋಗ ಸ್ವರೂಪ ಸತ್ತ ಭವತಿ. ಅಲ್ಲ, ನೀವು ಸತ್ತ ಅಂದ್ರೆ ಇರುವಿಕೆ, ಅದು ಮೂರಲ್ಲೂ ನೀವು ಹೇಗೆ ಅನ್ವಯ ಮಾಡ್ತೀರಿ ಅಂತ ಒಂದು ಪ್ರಶ್ನೆ. ಸ್ವರೂಪ ಸತ್ತ, ಮೂರು ಸತ್ತ ಹೇಳಿದ್ರಿ. ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ ಹಾಗೆ. ಸತ್ತ ಅಂದ್ರೆ ಇರುವಿಕೆ, ಅದು ಮೂರಲ್ಲಿ ಯಾಕೆ ಬರ್ತದೆ, ಒಂದರಲ್ಲಿ ಸಾಕಲ್ಲ ಹಾಗೆ ಅಂದ್ರೆ ಮೂರಲ್ಲಿ ಬರ್ತದೆ ಅಂತ ಹೇಳ್ತಾರೆ ನೋಡಿ. ಯಾಕೆ ಅಂದ್ರೆ ನಿಸ್ವರೂಪೇ, ಈ ಅಸತ್ ಎನ್ನುವ ಶಬ್ದವನ್ನು ಎಲ್ಲಿ ಬಳಸ್ತೀವಿ, ಮೂರು ಕಡೆಯಲ್ಲೂ ಬಳಸ್ತೀವಿ ಅಂತ ಹೇಳ್ತಾರೆ. ಸತ್ ಅಂತ ಮೂರು ಕಡೆಯಲ್ಲೂ ಬಳಸ್ತೀವಿ ನೋಡಿ. ಸ್ವರೂಪ ಇಲ್ಲ, ಸ್ವರೂಪ ಇಲ್ಲ ಅಂದ್ರೆ ಯಾವುದು? ಶಶಭಿಷಾನ, ಮೊಲದ ಕೊಂಬು. ಮೊಲಕ್ಕೆ ಕೊಂಬೆ ಇಲ್ಲ, ಅದ್ರಲ್ಲಿ ಏನಿಲ್ಲ, ಸ್ವರೂಪ ಸತ್ತ ಇಲ್ಲ. ಅದರಿಂದ ಅದನ್ನ ಏನ್ ಕರಿತೀವಿ? ಶಶವಿಷಾನವನ್ನ ಅಸತ್ ಅಂತ ಕರಿತೀವಿ. ಶಶವಿಷಾನ ಅಸತ್ ಅಂತ ಆಗಬೇಕಂದ್ರೆ ಅದಕ್ಕೆ ಆಪೋಸಿಟ್ ಇರುವ ಪದಾರ್ಥ ಎಲ್ಲ ಏನಾಗಬೇಕು? ಸತ್ತ ಆಗಬೇಕು. ಅದರಿಂದ ಸ್ವರೂಪ ಸತ್ತವನ್ನು ಒಪ್ಪಬೇಕು ಹಾಗೆ. ಇನ್ನು ಪ್ರಮಿತಿ ಸತ್ತ ಅಂತ ಯಾಕೆ ಹೇಳಬೇಕಾಗಿತ್ತು ಹಾಗೆಂದ್ರೆ ನೋಡಿ, ಜ್ಞಾನ ಶೂನ್ಯೇ ಪುರುಷೇ ಅಸತ್ ಶಬ್ದ ಪ್ರಯೋಗ. ಯಾವನೊಬ್ಬನಿಗೆ ಜ್ಞಾನ ಇಲ್ಲ ಅಂತ ಇಟ್ಟುಕೊಳ್ಳಿ, ಅವನನ್ನೇನು ಕರಿತೀವಿ? ಅಸತ್ ಪುರುಷ ಅವನು ಹಾಗೆ ಅಂತ. ಹಾಗೆ ಜ್ಞಾನ ಇಲ್ಲದವ ಹಾಗೆ ಅಂತ. ಅದರಿಂದ ಅಸತ್ತುಂಬಾದ ಜ್ಞಾನ ಇಲ್ಲದವನನ್ನ ಹೇಳಬೇಕಾದ್ರೆ ಜ್ಞಾನ ಉಳ್ಳವನನ್ನ ಏನಂತ ಹೇಳಬೇಕು? ಸತ್. ಸತ್ ಅಂತ ಹೇಳ್ಬೇಕು. ಅದರಿಂದ ಪ್ರಮಿತಿ ಸತ್ತವನ್ನು ಒಪ್ಪಿದಂಗೆ ಆಯ್ತು. ಇನ್ನು ಕಾರ್ಯ ಉಪಯುಕ್ತ ವ್ಯಾಪಾರ ರಹಿತೆ, ಅವನೋ ಒಬ್ಬ ಹುಚ್ಚ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಉಪಯುಕ್ತವಾದ ಕಾರ್ಯ ಏನು ಮಾಡೋದಿಲ್ಲ ಅಂತ ಇಟ್ಕೊಳ್ಳೋಣ. ಅಂತವನನ್ನು ಕೂಡ ಏನಂತ ಕರಿತೀವಿ? ಅವನನ್ನು ಅಸತ್ ಅಂತಾನೆ ಕರಿತೀವಿ. ಅಸತ್ ಪುರುಷ. ಅವನು ಏನು ಉಪಯೋಗ ಇಲ್ಲದವ, ಅಸತ್ ಪುರುಷ ಹಾಗೆ. ಅಲ್ಲೂ ಕೂಡ ಕಾರ್ಯ ಮಾಡ್ಲಿಕ್ಕೆ ಆಗದೇ ಇರುವವನನ್ನ ಅಸತ್ ಅಂತ ಕರೆದ ಮೇಲೆ ಕಾರ್ಯ ಮಾಡುವವನನ್ನ ಏನಂತ ಕರಿಬೇಕು? ಸತ್ ಅಂತ ಕರಿಬೇಕು. ಅದರಿಂದ ಪ್ರವೃತ್ತಿ ಸತ್ತ ಕೂಡ ಒಪ್ಪಬೇಕು. ಸಣ್ಣ ಮೂರು ಸತ್ತ ಇದೆ: ಸ್ವರೂಪ ಸತ್ತ,
ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ, ಪ್ರವೃತ್ತಿ. ಹಾಗೆ. ಹ್ಮ್. ಇಲ್ಲಿ ಸತ್ತ ಅಂದ್ರೆ ಕನ್ನಡ ಅರ್ಥ, ಸತ್ತ ಅಂತ ಅರ್ಥ ಇಲ್ಲ, ಅದು ಸತ್ತ ಅಂದ್ರೆ ಇರುವಿಕೆ ಅಂತ ಅರ್ಥ. ಹ್ಮ್. ಹ್ಮ್. ಸತ್ತ ಇತಿ ಅವಗಂತವ್ಯಂ. ಇಷ್ಟು ಸ್ವತಂತ್ರಾಂಬಾದಕ್ಕೆ ಲಕ್ಷಣ ನಿರೂಪಣೆಯನ್ನು ಮಾಡಿ, ಇನ್ನು ಸಂಕ್ಷೇಪವಾದ ಒಂದು ಲಕ್ಷಣವನ್ನು ಕೂಡ ಹೇಳ್ತಾರೆ ನೋಡಿ, ಎಷ್ಟು ಚಂದ ಇದೆ ನೋಡಿ. ಅಥವಾ ಹ್ಮ್. ಸ್ವಸತ್ತಾಯಾಂ ಪರ ಅನಪೇಕ್ಷಂ ಸ್ವತಂತ್ರಂ ಇತ್ಯೇವ ಲಕ್ಷಣಂ. ಸ್ವಸತ್ತಾಯಾಂ, ತನ್ನ ಇರುವಿಕೆಗಾಗಿ ಇನ್ನೊಬ್ಬರನ್ನ ಅಪೇಕ್ಷೆ ಪಡೆದೇ ಇರೋದು ಸ್ವತಂತ್ರ ಅಂತ. ಸ್ವತಂತ್ರ. ತನ್ನ ಇರುವಿಕೆ ಅಂದ್ರೆ ಇಲ್ಲಿ ಸತ್ತ ಅಂದ್ರೆ ಮೂರು ಸತ್ತವನ್ನು ಇಟ್ಕೋಬೇಕು. ಹ, ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಹಾಗೆ. ಪ್ರವೃತ್ತಿ. ಅದರಿಂದ ಸಂಕ್ಷೇಪವಾಗಿ ಹೇಳ್ಬೋದ್ರೆ ಸ್ವಸತ್ತಾಯಾಂ ಪರಾನಪೇಕ್ಷಂ ಸ್ವತಂತ್ರಂ ಅಂತ. ಅರ್ಥ ಆಗಿದೆಯಾ? ಆಗಿದೆ ಗುರುಗಳೇ. ಹಾ. ಸತ್ತ, ಇನ್ನು ಕ್ಲಾಸಿಫಿಕೇಶನ್ ನೋಡಿ. ಸತ್ತ ಉಕ್ತ ರೀತಿಯ ತ್ರಿವಿಧ ಇತಿ ಜ್ಞಾತವ್ಯ. ಹಿಂದೆ ಹೇಳಿದ ಹಂಗೆ ಸತ್ತ ಎಂಬುದು ಮೂರು ರೀತಿಯಾಗಿದೆ. ಸ್ವರೂಪ ಸತ್ತ, ಪ್ರಮಿತಿ ಸತ್ತ, ಪ್ರವೃತ್ತಿ ಸತ್ತ, ಹಾಗೆ. ಹೌದು. ಹ್ಮ್. ಇನ್ ಪರಾಧೀನೆ ತುಚ್ಛೆ ಅತಿವ್ಯಾಪ್ತಿ ದಲಕೃತ್ಯ ಮಾಡ್ತಾ ಇದ್ದಾರೆ. ಸ್ವಸತ್ತಾಯಾಂ ಸ್ವಸತ್ತಾಯಾಂ ಪರಾಣಪೇಕ್ಷಂ ಸಾಕಲ್ಲ, ಸ್ವಸತ್ತಾಯಾಮ್ ಅಂತ ಯಾಕೆ ಬೇಕಾಗಿತ್ತು ಹ್ಮ್. ಅಂತ ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಸ್ವಸತ್ತಾಯಾಂ ಪರಾಧೀನೆ ತುಚ್ಛೆ ಅತಿವ್ಯಾಪ್ತಿ ವಾರಣಾಯ ಸ್ವಸತ್ತಾಯಾಮ್ ಇತಿ ವಿಶೇಷ. ಪರಾಧೀನವಾದ ವಸ್ತುವಿನಲ್ಲಿ ಏನಿದೆ? ಸತ್ತಾ ಇದೆ, ಆದರೆ ಸ್ವಸತ್ತಾ ಇಲ್ಲ, ಪರಾಧೀನವಾದ ಸತ್ತಾ ಇದೆ. ಅದರಿಂದ ಪರಾಧೀನವಾದ ಸತ್ತಾವನ್ನು ಹೊರತುಪಡಿಸುವುದಕ್ಕಾಗಿ, ಮತ್ತು ತುಚ್ಛ ಅಂದ್ರೆ ಜಡ ಅಂತ ಅರ್ಥ, ಹ್ಮ್. ಅನೇಕ ಜಡ ಪದಾರ್ಥಗಳನ್ನು ಹೊರತುಪಡಿಸುವುದಕ್ಕಾಗಿ ಸ್ವಸತ್ತಾಯಾಮ್ ಎನ್ನುವ ಪದವನ್ನ ಸೇರಿಸಿದ್ದಾರೆ. ಯದ್ವಾ ಸ್ವರೂಪ ಸತ್ತಾಯಾಂ ಪರ ಅನಪೇಕ್ಷಂ ಸ್ವತಂತ್ರಂ ಇತ್ಯಾದಿ ಪೃಥಕ್ ಲಕ್ಷಣತ್ರಯಂ ವಿವಕ್ಷಿತಂ ಇತಿ ಬೋಧ್ಯಂ. ಅದೇ ಮೂರಲ್ಲೂ ಕೂಡ ಸ್ವರೂಪ ಸತ್ತಾ ಮತ್ತು ಪ್ರವೃತ್ತಿ ಸತ್ತಾ, ಪ್ರಮಿತಿ ಸತ್ತ, ಮೂರಲ್ಲೂ ಕೂಡ ಪರರನ್ನ ಅಪೇಕ್ಷೆ ಮಾಡದೇ ಇರುವುದನ್ನು ಸ್ವತಂತ್ರ ಅಂತ ಮೂರು ಲಕ್ಷಣವೂ ಕೂಡ ಪೃಥಕ್ ಆಗಿ ಹೇಳಿಕ್ ಬರ್ತದೆ, ಹಾಗೆ ಅಂತಾನು ಹೇಳ್ತಾರೆ. ಸರಿ. ಇನ್ನು ಅಸ್ವತಂತ್ರಂ ಹಾಗೆಂದ್ರೆ ಸತ್ತಾತ್ರೈವಿದ್ಯೆ ಯಾವುದಕ್ಕಾದ್ರೂ ಬೇರೆಯವ್ರನ್ನ ಪರಾಪೇಕ್ಷಂ ಅವಲಂಬನೆಯಾಗಬೇಕು. ಅಸ್ವತಂತ್ರ. ಪರರನ್ನ ಅಪೇಕ್ಷಿಸಿ ಇರೋದು ಯಾವುದರಲ್ಲಿ ಪರರನ್ನ ಅಪೇಕ್ಷಿಸಿ ಇರೋದು? ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಲ್ಲ. ಸತ್ತ, ಇರುವಿಕೆಯಲ್ಲೇ ಹಾ ಬೇರೆ. ಹಾ ಸತ್ತಾ ಸ್ವರೂಪ ಸತ್ತ, ಪ್ರವೃತ್ತಿ ಸತ್ತ, ಪ್ರಮಿತಿ ಸತ್ತ, ಮೂರಲ್ಲೂ ಇನ್ನೊಬ್ಬರನ್ನ ಅಪೇಕ್ಷಿಸಿ ಇರೋದು ಅಸ್ವತಂತ್ರ, ಹಾಗೆ. ಯದ್ಯಪಿ ಭಾವಾಭಾವತೆಯ ಚೇತನಾಚೇತನಯ ವಾ ನಿತ್ಯಾನಿತ್ಯತೆಯ ವಾ ಅಸ್ಯ ದ್ವೈವಿಧ್ಯಂ ಶಕ್ಯತೆ ವಕ್ತುಂ ತಥಾಪಿ ವೈಯರ್ಥ್ಯಾತ್ ಅಯಮೇವ ವಿಭಾಗಃ ನ್ಯಾಯಃ. ಅಲ್ಲ, ನೀವು ಹೇಗೆ ವಿಭಾಗ ಮಾಡಿದಿರಿ ತತ್ವವನ್ನ? ಸ್ವತಂತ್ರಂ ಅಸ್ವತಂತ್ರಂ ಅಂತ ಮಾಡಿದಿರಿ. ಹಾಗೆ ಯಾಕೆ ಮಾಡಬೇಕಾಗಿತ್ತು? ಸ್ವತಂತ್ರಂ ಅಸ್ವತಂತ್ರಂ ಅಂತ ಹೇಳಿದೆ, ಭಾವಾಭಾವ ಅಂತ ಹೇಳ್ಬಹುದಲ್ಲ. ಭಾವತತ್ವ ಅಭಾವತತ್ವ, ಹಾಗೆ ಅಂತ. ಭಾವತತ್ವ ಅಂದ್ರೆ ಏನು? ಯಾವ್ದು ಇದೆಯೋ ಅದು. ಅಭಾವತತ್ವ ಅಂದ್ರೆ ಇಲ್ಲದೆ ಇರೋದು. ಆ ರೀತಿಯಾಗಿ ತತ್ವವನ್ನು, ಅದು ಕೂಡ ಯಥಾರ್ಥವೇ ಆಗಿದೆ, ಆ ರೀತಿಯಾಗಿ ವಿಭಾಗ ಮಾಡಬಹುದಾಯಿತು ಅಂತ ಒಂದು ಆಕ್ಷೇಪ. ಎರಡನೇ ಆಕ್ಷೇಪ, ಚೇತನಾಚೇತನತೆಯ. ನೀವು ಈ ತತ್ವವನ್ನ ಸ್ವತಂತ್ರ ಅಸ್ವತಂತ್ರ ಅಂತ ಯಾಕೆ ವಿಭಾಗ ಮಾಡಿದಿರಿ? ಚೇತನ ಅಚೇತನ ಅಂದ್ರೆ ಜೀವ ಜಡ ಅಂತ, ಚೇತನ ಅಚೇತನ ಯಾಕೆ ಮಾಡಬಾರದು ಅಂತ ಒಂದು ಎರಡನೇ ಆಕ್ಷೇಪ. ಮೂರನೇ ಆಕ್ಷೇಪ ನಿತ್ಯಾನಿತ್ಯತೆಯ. ನೋಡಿಪಾ, ಕೆಲವು ತತ್ವ ನಿತ್ಯ, ಕೆಲವು ತತ್ವ ಅನಿತ್ಯ. ನಿತ್ಯಾನಿತ್ಯ ಅಂತ ವಿಭಾಗ ಮಾಡಬಹುದಲ್ಲ, ಹಾಗೆ ಅಂತ. ಭಾವಾಭಾವತೆಯ, ಚೇತನಾಚೇತನತೆಯ, ನಿತ್ಯಾನಿತ್ಯತೆಯ ವಿಭಾಗ ಮಾಡಬಹುದಾಯಿತು. ಈ ಮೂರನ್ನು ಬಿಟ್ಟುಬಿಟ್ರಿ, ಸ್ವತಂತ್ರಂ ಅಸ್ವತಂತ್ರಂ ಅಂತ ಯಾಕೆ ಮಾಡಬೇಕಾಗಿತ್ತು ಅಂತ ಒಂದು ಆಕ್ಷೇಪ. ಅದಕ್ಕೆ ಹೇಳ್ತಾ ಇದ್ದಾರೆ, ವಾ ಅಸ್ಯ ಅಂದ್ರೆ ತತ್ವಸ್ಯ ವೈವಿಧ್ಯಂ ಶಕ್ಯತೆ ವಕ್ತುಂ. ಹೌದು, ಆ ರೀತಿಯಾಗಿ ಹೇಳಿಕ್ ಬರ್ತದೆ. ಆ ರೀತಿಯಾಗಿ ಹೇಳಿಕ್ ಬರ್ತದೆ. ಮತ್ತೆ ಸ್ವತಂತ್ರಂ ಅಸ್ವತಂತ್ರಂ ಅಂತ ಅಲ್ಲಿ ಆಚಾರ್ಯರೇ ಹಾಗೆ ಮಾಡಿದ್ದಾರೆ, ತತ್ವ ಸಂಖ್ಯಾನದಲ್ಲಿ ಹಾಗೆ ಬಿಡಿಸಿದ್ದಾರೆ.
ಹ್ಮ್ ಯಾಕೆ ಹಾಗೆಂದ್ರೆ ವೈಯರ್ಥ್ಯಾದಯಮೇವ ವಿಭಾವಗ ನ್ಯಾಯ. ನೋಡಿ, ಸ್ವತಂತ್ರ ಅಸ್ವತಂತ್ರ ಅಂತ ಹೇಳುವುದರಿಂದ ನಮಗೆ ಒಂದು ಉಪಕಾರ ಇದೆ. ಏನು? ನಾವು ಏನೇ ಮಾಡಿದರೂ ಕೂಡ ದೇವರೇ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರ ಎಂಬ ಒಂದು ಎಚ್ಚರ ನಮ್ಮಲ್ಲಿ ಬರುತ್ತದೆ ಈ ರೀತಿಯಾಗಿ ವಿಭಾಗ ಮಾಡಿದರೆ. ಇನ್ನು ಹ್ಮ್ ಭಾವಾಭಾವ, ಚೇತನ ಚೇತನ, ನಿತ್ಯಾನಿತ್ಯ ಅಂತೆಲ್ಲ ವಿಭಾಗ ಮಾಡಿದರೆ ಜೀವನ ಸಾಧನೆಗೆ ಏನು ಅನುಕೂಲ ಅನುಕೂಲ ಮಾಡಿಕೊಡ್ತದೆ ಆಗಲ್ಲ. ಇದು? ಹಾ, ಅಷ್ಟು ಅನುಕೂಲ ಆಗೋದಿಲ್ಲ. ಚೆನ್ನಾಗಿ ಅನುಕೂಲ ಆಗೋದು ಅಂದ್ರೆ ಯಾವುದು? ಜೀವ ತಿಳಿಲೇಬೇಕಾದ ವಿಚಾರ. ಯಾಕೆ? ಜೀವ ತಾನು ಸ್ವತಂತ್ರ ಅಂತ ತಿಳ್ಕೊಂಡಿದ್ದಾನೆ. ನಾನೇ ಹ್ಮ್ ಮಾಡಿದೆ, ನಿತ್ರ ಕೂತ್ರೆ ನಾನು ನನ್ನದು ಅಂತ ಬರ್ತದೆ ನೋಡಿ ಮನುಷ್ಯರ ಬಾಯಲ್ಲಿ. ಹ್ಮ್. ಹೌದು. ಹಾ, ಅದರಿಂದಲೇ ಬಂಧಕ ಅವನಿಗೆ. ಅದೇ ಬಂಧಕ ಶಕ್ತಿ, ದೇವರ ಬಂಧಕ ಶಕ್ತಿ ಅಂದ್ರೆ ಅಹಂಕಾರ ಮಮಕಾರನೇ. ಅದರಿಂದ ಅದನ್ನು ತಾನು ತೆಗೆದುಹಾಕಬೇಕಂದ್ರೆ ಸ್ವತಂತ್ರ ಅನ್ನೋ ಹಾ, ಆ, ಅಹಂಭಾವ ಮೊದಲು ಕೂಡ ಬರುತ್ತೆ ಅವಾಗ ಹಾ ಮೊದಲು ತಿಳಿಬೇಕಾದ್ದೇ ಅದು. ಬಂಧಕದಿಂದ. ಹಾ, ಸ್ವತಂತ್ರ ಅಸ್ವತಂತ್ರ. ಅದರಿಂದ ಮಿಕ್ಕಿದ ಪ್ರಕಾರ ಮಾಡಿದ್ರೆ ವ್ಯರ್ಥ ಅದು. ಮಾಡಬಹುದು, ಅದೇನು ಶಾಸ್ತ್ರ ರೀತಿಯ ತಪ್ಪು ಅಂತ ಹೇಳಿಕ್ ಬರೋದಿಲ್ಲ. ಆದರೆ ವ್ಯರ್ಥ. ಜೀವನಿಗೆ ಮುಖ್ಯವಾಗಿ ಬೇಕಾಗಿರೋದು ದೇವರು ಸ್ವತಂತ್ರ, ಆ, ಉಳಿದವರು ಅಸ್ವತಂತ್ರ ಅಂತೇಳಿ ನಾವೆಲ್ಲ ಸ್ವತಂತ್ರ. ಆ ಹ್ಮ್ ರೀತಿಯಾಗಿ ವಿಭಾಗ ಮಾಡೋದು ನ್ಯಾಯವಾಗ್ತದೆ ಹಾಗೆ ಅಂತ. ಹ್ಮ್. ನೋಡಿ, ಅದನ್ನೇ ಬರೀತಾರೆ ನೋಡಿ. ಪರತಂತ್ರ ಪ್ರಮೇಯಂ ಸ್ವತಂತ್ರ ಪ್ರಮೇಯಾಯತ್ತತೆಯ ವಿದಿತಂ ಹಿ ನಿಶ್ರೇಯ ಸಾಧನಂ. ಮೋಕ್ಷಕ್ಕೆ ಅದೇ ಸಾಧನವಾಗ್ತದೆ ಹಾಗೆ ಅಂತ ಅದರ ವಿಚಾರ ಮತ್ತೆ ನೋಡ. ಶ್ರೀಮಧ್ವಾಂತ ಚೆನ್ನಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.